ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಟೆಕ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಗೃಹಲಕ್ಷ್ಮಿಯರಿಗೆ ಇದೀಗ ಗುಡ್ ನ್ಯೂಸ್. ಗೃಹಲಕ್ಷ್ಮಿಯರ ಹಣ ಡಬಲ್ ಆಗುತ್ತೆ. ಹಾಗಾದರೆ ಹೇಗೆ ಡಬಲ್ ಆಗುತ್ತೆ? ಏನು ಸರ್ಕಾರ 2,000 ಇರೋದು 4,000 ಕೊಡ್ತಾ ಇದೆಯಾ? ಏನಿದು ಸುದ್ದಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮಗೆ ಎಷ್ಟನೇ ಕಂತು ಹಣ ಬರಬೇಕು ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಫ್ರೆಂಡ್ಸ್, ಗೃಹಲಕ್ಷ್ಮಿ ಹಣ ಡಬಲ್ ಆಗುತ್ತೆ ಅಂತ ಹೇಳಿದ್ನಲ್ವಾ. ಸೊ ಯಾವ ರೀತಿ ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಈಗ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಗೃಹಲಕ್ಷ್ಮಿಗರಿಗೆ ಗೃಹಲಕ್ಷ್ಮಿಗಳ ಸಂಘಗಳನ್ನ ಸರ್ಕಾರ ಪ್ರಾರಂಭ ಮಾಡ್ತಾ ಇದೆ. ಇದರಲ್ಲಿ ಪ್ರತಿ ತಿಂಗಳು ಬರುವ 2,000 ರೂಪಾಯಿಗಳನ್ನ ಸಂಘದಲ್ಲಿ ಹೂಡಿಕೆ ಮಾಡಬಹುದು. ಮತ್ತೆ 4ರಿಂದ 10 ಜನರ ಗುಂಪನ್ನ ರಚಿಸಿ ಈ ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಡಬಹುದು. ಇದರಿಂದ ಸ್ವ ಉದ್ಯೋಗ ಪ್ರಾರಂಭಿಸಲು ಬ್ಯಾಂಕ್ನಿಂದ ಸಾಲವನ್ನು ಕೂಡ ಪಡೆಯಲು ಸರ್ಕಾರ ಅವಕಾಶವನ್ನು ಕೊಡ್ತಾ ಇದೆ. ಸೊ ಅದೇ ರೀತಿ ಕೃಷಿ ಉಪಕರಣ ಖರೀದಿಸಲು ಅಥವಾ ಹೋಟೆಲ್ ತೆರೆಯಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗಲಿದೆ ಅಂತ ಹೇಳಿ ಈಗಾಗಲೇ ನಬಾರ್ಡ್ನೊಂದಿಗೆ ಮಾತುಕತೆಯನ್ನು ಸರ್ಕಾರ ನಡೆಸಿದೆ. ಇನ್ನು ಇದರ ಮೇನ್ ಉದ್ದೇಶ ಬಂದ್ಬಿಟ್ಟು 4ರಿಂದ 10 ಮಂದಿಯ ಒಂದು ಸಂಘ ರಚನೆ ಮಾಡುವಂಥದ್ದು. ಅದಾದ್ಮೇಲೆ ಗೃಹಲಕ್ಷ್ಮಿ ಹಣವನ್ನು ಬ್ಯಾಂಕ್ನಲ್ಲಿ ನೀವೇನಾದರೂ ಇಟ್ಟರೆ ಅದಕ್ಕೆ ಶ್ಯೂರಿಟಿ ಇಲ್ಲದೇನೆ ಸಾಲ ಕೊಡ್ತಾರೆ. ಅದೇ ರೀತಿ ನಬಾರ್ಡ ಸೇರಿ ಕೆಲ ಬ್ಯಾಂಕ್ಗಳ ಜೊತೆ ಸರ್ಕಾರ ಇದೀಗ ಒಪ್ಪಂದವನ್ನ ಪಡೆದುಕೊಳ್ತಾ ಇದೆ. ಸೊ ಅದೇ ರೀತಿಯಾಗಿ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಮಾದರಿಯಲ್ಲಿ ಗೃಹಲಕ್ಷ್ಮಿ ಸಂಘಗಳ ಅಂತ ಹೇಳಿ ಅಸ್ತಿತ್ವಕ್ಕೆ ತರುತ್ತೇವೆ. ಈ ರೀತಿ ಜಾರಿ ಮಾಡ್ತೀವಿ ಗೃಹಲಕ್ಷ್ಮಿ ಸಂಘಗಳನ್ನ ಅಂತ ಸರ್ಕಾರ ಇದೀಗ ಅಧಿಕೃತವಾಗಿ ಹೊರಡಿಸ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿಯರಿಗೆ ಪ್ರತಿ ತಿಂಗಳು ಪಡೆಯುವ 2,000 ರೂಪಾಯಿಗಳನ್ನು ಸಂಘಗಳಲ್ಲಿ ಹೂಡಿಕೆ ಮಾಡಿದ್ರೆ ಸ್ವ ಉದ್ಯೋಗದೊಂದಿಗೆ ಮತ್ತು ಹಣ ಸಂಪಾದಿಸಿ ಮತ್ತಷ್ಟು ಹಣ ಸಂಪಾದನೆಯನ್ನ ಮಾಡಿ ಆರ್ಥಿಕವಾಗಿ ಸಬಲಗೊಳಿಸಲು ಸಂಘಗಳು ನೆರವಾಗಲಿವೆ. ಸೊ ಇದರೊಂದಿಗೆ 4ರಿಂದ 10 ಮಂದಿಗೆ ಒಂದು ಸಂಘ ರಚಿಸುವ ಉದ್ದೇಶ ಇವರದ್ದಾಗಿದೆ. ಸೊ ಇದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಈ ಸಂಘದಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಸಂಘಗಳ ಸದಸ್ಯರು ತಮಗೆ ಬರುವ 2,000 ರೂಪಾಯಿಗಳನ್ನ ಬ್ಯಾಂಕಿನಲ್ಲಿ ಕಟ್ಟಿದರೆ ಅಷ್ಟೂ ಜನರ ಹಣ ಅಂದರೆ 4ರ ವಾರ್ಷಿಕ ಹಣವಾದರೆ 96,000 ರೂಪಾಯಿ ಆಗುತ್ತೆ. ಅದೇ ರೀತಿ 10 ಜನ ಏನಾದರೂ ಸೇರಿ ಸಂಘ ಮಾಡಿದ್ರೆ 10 ಜನರ ವಾರ್ಷಿಕ ಹಣ 2.40 ಲಕ್ಷ ರೂಪಾಯಿ ಆಗುತ್ತೆ. ಅದರ ಜೊತೆಗೆ ಬ್ಯಾಂಕ್ನಿಂದ 3.5 ಲಕ್ಷ ಅಂದರೆ 3.5 ಲಕ್ಷ ರೂಪಾಯಿವರೆಗೂ ತಂಡಕ್ಕೆ ಅಂದರೆ ಗುಂಪಿಗೆ ಸಾಲವನ್ನು ಕೂಡ ಕೊಡುತ್ತದೆ ಅಂತ ಹೇಳ್ತಿದೆ ಸರ್ಕಾರ. ಇನ್ನು ಈ ಸಂಘದ ಯಜಮಾನಿಯರು ಅಂದರೆ ಏನು ಸಂಘಕ್ಕೆ ಒಬ್ಬ ಮಾನಿಟರ್ ಅಂದರೆ ಹೆಡ್ ಆಗಿರ್ತಾರಲ್ವ ಆ ಹಣವನ್ನು ಬಳಸ್ಕೊಂಡು ಕೃಷಿ ಯಂತ್ರೋಪಕರಣ ಅಥವಾ ಬೇರೆ ಇನ್ನೇನಾದರೂ ಖರೀದಿಸಬಹುದು ಅಥವಾ ತಮಗೆ ಸೂಕ್ತವಾದ ಯಾವುದೇ ಉದ್ಯಮವನ್ನು ಕೂಡ ಆರಂಭಿಸಬಹುದು. ಇದು ಕೇವಲ ಹೆಡ್ ಆಗಿರುವವರಿಗೆಲ್ಲ ಎಷ್ಟು 10 ಜನ ಇರ್ತಾರಲ್ವ 10 ಜನರಿಗೂ ಕೂಡ ಈ ಒಂದು ನೆರವು ಸಿಗುತ್ತೆ. ಸೊ ಅದೇ ರೀತಿ ಗೃಹಲಕ್ಷ್ಮಿ ಸಂಘಗಳಿಗೆ ಸಾಲದ ನೆರವು ನೀಡಲು ಅನುಕೂಲವಾಗುವಂತೆ ಇನ್ನು ನಬಾರ್ಡ, ಗ್ರಾಮೀಣ ವಿಕಾಸ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ಗಳೊಂದಿಗೆ ಈಗ ಸರ್ಕಾರ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ, ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ಸಂಘಗಳನ್ನು ರಚಿಸುವಂಥದ್ದು ನಿಮ್ಮ ಬ್ಯಾಂಕ್ಗಳಲ್ಲಿ ಲೋನ್ ನೀವು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ, ಓಕೆನಾ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುವ ಸಂಬಂಧ ಬ್ಯಾಂಕ್ಗಳೊಂದಿಗೆ ಚರ್ಚೆಯನ್ನು ನಡೆಸ್ತಾ ಇದೆ ಎಂದು ಇದರ ಇಲಾಖೆ ಸಂಬಂಧಪಟ್ಟ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಇದರಿಂದ ಯಜಮಾನಿಯರಾದಂತಹ ಗೃಹಲಕ್ಷ್ಮಿ ಸಂಘಗಳ ರಚನೆಗೆ ಕಾರ್ಯಯೋಜನೆ ರೂಪಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಂತನೆಯನ್ನು ನಡೆಸ್ತಾ ಇದೆ. ಸೊ ಇದರ ಜೊತೆಗೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವಾಲಯವು 1975ರ ಅಕ್ಟೋಬರ್ 2ಕ್ಕೆ ಪ್ರತ್ಯೇಕವಾಗಿ ಸ್ಥಾಪನೆಗೊಂಡಿತ್ತು. ಇದಕ್ಕೆ ಪೂರ್ವದಲ್ಲಿ ಇದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಭಾಗವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಮಹಿಳಾ ಇಲಾಖೆ ಪ್ರತ್ಯೇಕಗೊಂಡು 50 ವರ್ಷಗಳನ್ನು ಪೂರೈಸಿದೆ. ಸೊ ಇದೇ ವೇಳೆ ಅಂಗನವಾಡಿಗಳು ಕೂಡ ಆರಂಭವಾಗಿದ್ದು ಸುವರ್ಣ ಸಂಭ್ರಮದ ಹಿನ್ನೆಲೆಯಲ್ಲಿ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲಗೊಳಿಸಲು ಇಂಥದ್ದೊಂದು ಮಹತ್ವದ ಯೋಜನೆಯನ್ನ ಸರ್ಕಾರ ಈಗ ರೂಪಿಸಿಕೊಡ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಖುಷಿಯ ಸುದ್ದಿಯಿಂದ, ಓಕೆನಾ. ಸೊ ಇನ್ನು ದಾಖಲೆಗಳು ಇಲ್ಲದೆ ಸಾಲ ಸಿಗುತ್ತೆ. ಸೊ ಎಷ್ಟೋ ಜನರಿಗೆ ದಾಖಲೆ ಸರಿಯಾಗಿದ್ರೂ ಕೂಡ ಸಾಲ ಸಿಗಲ್ಲ. ಅಂಥದ್ರಲ್ಲಿ ಈಗ ಸರ್ಕಾರ ಈ ಒಂದು ಯೋಜನೆಯನ್ನ ಶುರು ಮಾಡ್ತಾ ಇದೆ. ಇಲ್ಲಿ ನಿಮಗೆ ಯಾವುದೇ ದಾಖಲೆಗಳನ್ನು ಇಸ್ಕೊಳ್ದೇನೆ ನಿಮಗೆ ಸಾಲವನ್ನ ಮಂಜೂರಿ ಮಾಡುತ್ತೆ, ಓಕೆನಾ. ಸೊ ಇದು ಕೇವಲ ಮಹಿಳೆಯರಿಗೆ ಮತ್ತೆ ಗೃಹಲಕ್ಷ್ಮಿಯರಿಗೆ.
ಒಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯು ತಮ್ಮ ನೆರೆಹೊರೆಯಲ್ಲಿರುವ 10 ಮಂದಿಯನ್ನು ಸೇರಿಸಿಕೊಂಡು ಒಂದು ಸಂಘ ಮಾಡಿಕೊಳ್ಳಬಹುದು. ಸೊ ನಿಮ್ಮ ಸುತ್ತಮುತ್ತ 10 ಜನ ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ಯಾರೇ ಆಗಿರಲಿ 10 ಮಂದಿಯ ಒಂದು ಸಂಘ ಆಗಿರಬೇಕು. ಇನ್ನು ಇಲಾಖೆ ಅದನ್ನು ನೋಂದಾಯಿತ ಸಂಸ್ಥೆಯಾಗುತ್ತೆ. ಅಂದರೆ ಅದನ್ನು ನೀವು 10 ಜನ ಹೋಗಿ ನೋಂದಾಯಿಸ್ಕೊಳ್ಬೇಕು, ಇದೊಂದು ಸಂಸ್ಥೆ ಅಂತ ಹೇಳಿಬಿಟ್ಟು, ಇವರು 10 ಜನದ ಸಂಘ ಅಂತ ಹೇಳಿಬಿಟ್ಟು. ಓಕೆನಾ. ಬಳಿಕ ಅದಾದಮೇಲೆ ಸಂಘದ ಸದಸ್ಯರು ತಮಗೆ ಬರುವ ಗೃಹಲಕ್ಷ್ಮಿ 2,000 ರೂಪಾಯಿಗಳನ್ನು ಬ್ಯಾಂಕ್ ಖಾತೆಗೆ ಕಟ್ಟಬೇಕು. ಸೊ ಅಂದರೆ ನೀವು ಒಂದು ಬ್ಯಾಂಕ್ ಖಾತೆಯನ್ನು ತೆರಿಬೇಕು, ಬ್ಯಾಂಕ್ ಹೊಸದಾಗಿ ತೆರಿಬೇಕು, ಓಪನ್ ಮಾಡಬೇಕು, ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮ 2,000 ರೂಪಾಯಿ ಬರುತ್ತಲ್ವ, ತಲಾ 2,000 ರೂಪಾಯಿ, 10 ಜನ ಇರ್ತಿರಲ್ವ ಅವರೆಲ್ಲರದ್ದು 2,000 ರೂಪಾಯಿಯನ್ನು ನೀವು ಅಲ್ಲಿ ಕಟ್ಟಬೇಕಾಗತ್ತೆ. ಇನ್ನು ಸಂಘದ ಸದಸ್ಯರ ಆಸಕ್ತಿಗಾಗಿ ಅನುಗುಣವಾಗಿ ಉದ್ಯಮ ಆರಂಭಿಸಲು ಬ್ಯಾಂಕ್ನಿಂದ ತಂಡಕ್ಕೆ ಹಣ ನೀಡುತ್ತದೆ. ಸೊ ಈಗ ಏನು ಒಂದು 10 ಜನರ ಗುಂಪಿರುತ್ತಲ್ವ, ಸೊ ಅಲ್ಲಿ ನಿಮಗೆ ಗುಂಪಿಗೆ ಅಂತ ಹೇಳಿಬಿಟ್ಟು ನಿಮಗೆ ಲೋನು ಸ್ಯಾಂಕ್ಷನ್ ಆಗುತ್ತೆ. ಸೊ ತಂಡದ ಸದಸ್ಯರು ಯಾರು ಬೇಕಾದರೂ ಅದನ್ನು ಯೂಸ್ ಮಾಡ್ಕೋಬಹುದು. ನಿಮಗೆ ವೈಯಕ್ತಿಕ ಕಾರಣಗಳಿಗೆ ಏನಾದರೂ ನಾವು ಬಿಸ್ನೆಸ್ ಶುರು ಮಾಡ್ತೀವಿ ಅಥವಾ ಏನೋ ಒಂದು ಖರೀದಿ ಮಾಡ್ತೀವಿ ಅನ್ನೋದಾದರೆ ನೀವು ಆ ಸಾಲನ ತಗೋಬಹುದು. ಇನ್ನು ಆ ತಂಡದ ಸದಸ್ಯರು ಕೃಷಿ ಆಗಿರ್ಬೋದು ಅಥವಾ ಟ್ರ್ಯಾಕ್ಟರ್ ಆಗಿರ್ಬೋದು, ಒಕ್ಕಣೆ ಯಂತ್ರ ಆಗಿರ್ಬೋದು, ನಾಟಿ ಯಂತ್ರ ಆಗಿರ್ಬೋದು, ಸೊ ಇನ್ಯಾವುದೋ ವಿಷಯವಾಗಿ ಖರೀದಿಸಿ ತಮ್ಮ ಹಳ್ಳಿಗಳಲ್ಲಿ ಬಾಡಿಗೆಗೆ ಕೊಟ್ಟು ಹಣವನ್ನು ಕೂಡ ಸಂಪಾದನೆಯನ್ನು ಮಾಡಬಹುದು. ಇಲ್ಲ ನಮಗೆ ಬೇಡ ಅಂತ ಹೇಳಿದ್ರೆ ಹೋಟೆಲ್ ಮಾಡಲು, ಸೊ ಬಡ್ಡಿ ಬಿಡಲು, ಸೊ ಇನ್ಯಾವುದೋ ರೀತಿಯಾಗಿ ನೀವು ಸಾಲವನ್ನು ತೆಗೆದುಕೊಳ್ಬಹುದು. ಓಕೆನಾ. ಇನ್ನು ಸಾಲ ಪಡೆಯಲು ತಂಡಗಳು ಯಾವುದೇ ದಾಖಲೆಗಳನ್ನು ಅಥವಾ ಶ್ಯೂರಿಟಿಗಳನ್ನು ನೀಡಬೇಕಾಗಿಲ್ಲ. ಎಷ್ಟೋ ಜನರು ಅಂದ್ಕೊಂಡಿರ್ತಾರೆ ಶ್ಯೂರಿಟಿ ಕೊಡಬೇಕು ಮತ್ತು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು ಅಂದರೆ ಕೊಡ್ತಾರೆ ಅಂತ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ನೀವು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಕೂಡ ಮಾಡ್ಬೋದು, ನಿಮ್ಗೆ ಯಾವುದೇ ಶ್ಯೂರಿಟಿ ಕೂಡ ಅವಶ್ಯಕತೆ ಇಲ್ಲ. ಸೊ ಇನ್ನು 1.24 ಕೋಟಿ ಈಗಾಗಲೇ ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ 1.24 ಕೋಟಿ ಮಹಿಳಾ ಫಲಾನುಭವಿಗಳಿದ್ದಾರೆ. ಇನ್ನು ಪ್ರತಿ ತಿಂಗಳು ಸಂದಾಯವಾಗುತ್ತಿರುವ 2,000 ರೂಪಾಯಿಗಳನ್ನು ಇನ್ನಷ್ಟು ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ಈ ಒಂದು ಗೃಹಲಕ್ಷ್ಮಿ ಸಂಘಗಳನ್ನು ರಚಿಸಲು ಉದ್ದೇಶಿಸಿದೆ. ಸೊ ಹಾಗಾಗಿ ಈ ಮೂಲಕ ಯಜಮಾನಿಯರನ್ನು ಆರ್ಥಿಕವಾಗಿ ಇನ್ನಷ್ಟು ಸದೃಢಗೊಳಿಸುವುದಕ್ಕಾಗಿ ಈ ಒಂದು ಗೃಹಲಕ್ಷ್ಮಿ ಸಂಘಗಳನ್ನು ಜಾರಿಗೆಗೊಳಿಸ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಅಕ್ಟೋಬರ್ 2ಕ್ಕೆ ಇಲಾಖೆ ಸ್ವತಂತ್ರಗೊಂಡು, ಗೊತ್ತಿರ್ಬೋದಲ್ಲ ನಿಮಗೆ, ಈಗಾಗಲೇ ಅಂಗನವಾಡಿ ಶುರುವಾಗಿತ್ತು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೇಂದ್ರ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ ಆ ಖುಷಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನು ಓಪನ್ ಮಾಡ್ತಾ ಇದ್ದಾರೆ ಅವತ್ತಿನ ದಿನ. ಸೊ ನಿಮಗೂ ಕೂಡ ಈಗ ಈ ರೀತಿ ಮಾಡ್ತಾ ಇರೋದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸ್ತಾ ಇದೆ? ಗೃಹಲಕ್ಷ್ಮಿ ಹಣ ಡೈರೆಕ್ಟ್ ನಿಮಗೆ ಬಿಟ್ಬಿಡ್ಬೇಕಾ ಅಥವಾ ಈ ರೀತಿ ಸಂಘಗಳನ್ನು ಮಾಡಿಕೊಂಡು ಈ ರೀತಿ ಸ್ತ್ರೀ ಶಕ್ತಿ ಗುಂಪು ಥರ ಇದನ್ನು ಮಾಡ್ತಾ ಇರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದರಿಂದ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದನ್ನು ತಪ್ಪದೇ ಕಾಮೆಂಟ್ ಮಾಡಿ. ಓಕೆನಾ. ಸರ್ಕಾರದ ಈ ಒಂದು ಚಿಂತನೆಗಾಗಿರ್ಬೋದು, ಈ ರೀತಿ ಜಾರಿಗೊಳಿಸ್ತಾ ಇರೋದಕ್ಕೆ ಇವರ ಡಿಸಿಷನ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳಿ ಜನರು ನೀವು ಕಮೆಂಟ್ಗಳನ್ನು ಮಾಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಕಾಮೆಂಟ್. ಓಕೆನಾ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.